ಸಾಗರ ತಾಲೂಕಿನ ಹೆಗ್ಗೋಡು ಸಮೀಪದ ಕೇಡಲಸರದ ಮಹಾಗಣಪತಿ ದೇವಸ್ಥಾನ. ಇದು ಕವಿ ಪರಮದೇವರು ಪೂಜಿಸುತ್ತಿದ್ದಂತಹ ಮಹಾಗಣಪತಿ ವಿಗ್ರಹ. ಈ ಮಾರ್ಗದ ಹೆಸರು ಕವಿ ಪರಮದೇವ ಮಾರ್ಗ ಅಂತ ಬೋರ್ಡ್ ಈಗ ಹಾಳಾಗಿದೆ. ಇದೇ ನೋಡಿ, ಹೆಗ್ಗೋಡು ಭೀಮನಕೋಣೆಯಿಂದ ನಾವು ಉಳ್ಳೂರಿಗೆ ಹೋಗ್ಬೇಕಾದ್ರೆ ಒಂದು ಒಳ ರಸ್ತೆ ಇದೆ, ಕೇಡಲಸರ ರಸ್ತೆ. ಆ ರಸ್ತೆಯಲ್ಲಿ ಹೋದರೆ ಈ ದೇವಸ್ಥಾನ ಸಿಗುತ್ತೆ. ಶ್ರೀ ಮಹಾಗಣಪತಿ ದೇವಸ್ಥಾನ ಕೇಡಲಸರ ಅಂತ. ಇಲ್ಲಿ ಕವಿ ಪರಮದೇವರು ತುರಂಗ ಭಾರತವನ್ನು ರಚಿಸ್ತಾರೆ. 1700 ಇಸ್ವಿನಲ್ಲಿ ಅವರಿಲ್ಲಿ ಅರ್ಚಕರಾಗಿರ್ತಾರೆ. ಅವರ ಮೂಲ ಕೊಡಚಾತ್ರಿ ಸಮೀಪದ ನಿಟ್ಟೂರಿನ ಸುಳಿಗೋಡು ಅನ್ನೋ ಊರಿಂದ ಇಲ್ಲಿಗೆ ಬಂದಿರ್ತಾರೆ, ಇಕ್ಕೇರಿಗೆ ಬಂದಿರ್ತಾರೆ. ಇಕ್ಕೇರಿಯಿಂದ ಇಲ್ಲಿಗೆ ಬಂದು ಈ ದೇವಸ್ಥಾನದ ಅರ್ಚಕರಾಗಿರ್ತಾರೆ. ಇಲ್ಲೇ ಇವರು ವ್ಯಾಸ ಭಾರತದ 18 ಅಧ್ಯಾಯಗಳನ್ನು ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ತುರಂಗ ಭಾರತ ಅನ್ನೋ ಹೆಸರಿನಲ್ಲಿ ರಚಿಸ್ತಾರೆ. ಅದೊಂದು ದೊಡ್ಡ ಮಹಾಕಾವ್ಯ. 326 ವರ್ಷಗಳ ಹಿಂದೆ ಈ ಸ್ಥಳದಲ್ಲಿ ಅವರು ರಚನೆ ಮಾಡಿದ ಮಹತ್ ಗ್ರಂಥ ಅದು. ಈ ದೇವಸ್ಥಾನಕ್ಕೆ ನನಗೆ ಪಾದ ಸ್ಪರ್ಶ ಮಾಡಿ ದೇವರ ದರ್ಶನ ಮಾಡುವಂಥ ಅವಕಾಶ ಸಿಕ್ಕಿದ್ದು ನನ್ನ ಭಾಗ್ಯ, ನನ್ನ ಪುಣ್ಯ ಅಂತ ನಾನು ಸ್ಮರಿಸ್ತೇನೆ. ಇದೇ ರಸ್ತೆಯಲ್ಲಿ ಎಷ್ಟೋ ವರ್ಷಗಳ ಕಾಲ ನಾವು ಓಡಾಡಿದರೂ ಕೂಡ ಇದರ ಹಿನ್ನೆಲೆಗಳು, ಮಾಹಿತಿಗಳು ನಮಗೆ ಗೊತ್ತೇ ಇರಲಿಲ್ಲ. ನೀವು ಕೂಡ ಸಾಗರ ತಾಲೂಕಿನವರಾದರೆ ಹೆಗ್ಗೋಡು ಸಮೀಪ ಕೇಡಲಸರದ ಈ ಮಹಾಗಣಪತಿ ದೇವಸ್ಥಾನಕ್ಕೆ ಭೇಟಿ ಮಾಡಿ ತುರಂಗ ಭಾರತವನ್ನು ಓದಿ, ಇದು ನಮ್ಮ ತಾಲೂಕಿನಲ್ಲೇ ಮಹಾಕವಿ ರಚಿಸಿದಂಥ ಮಹಾನ್ ಗ್ರಂಥದ ಮಹಾನ್ ಸ್ಥಳ ಆಗಿದೆ.